ಪ್ರಾಚೀನ ಈಜಿಪ್ಟ್ನ ಹಬ್ಬಗಳ ಬಗ್ಗೆ ತಥ್ಯಗಳು. ಧಾರ್ಮಿಕ ಆಧಾರಿತ ಹಬ್ಬಗಳು. ಬಹುತೇಕ ಹಬ್ಬಗಳು ದೇವರುಗಳು ಮತ್ತು ದೇವತೆಗಳ ಗೌರವಕ್ಕೆ ನಡೆಸಲಾಗುತ್ತಿತ್ತು. ಪ್ರತಿಯೊಬ್ಬ ದೇವರಿಗೂ ತಮ್ಮದೇ ಆದ ಹಬ್ಬವಿದ್ದು ಅದನ್ನು ಸ್ಥಳೀಯರು ಅಥವಾ ರಾಷ್ಟ್ರಮಟ್ಟದಲ್ಲಿ ಆಚರಿಸುತ್ತಿದ್ದರು. ಒಂದು ಪ್ರಸಿದ್ಧ ಹಬ್ಬ ಓಪೆಟ್ ಹಬ್ಬ. ಥೀಬ್ ನಗರದಲ್ಲಿ ನಡೆಯುವ ಬಹುಮುಖ್ಯ ಹಬ್ಬ. ಈ ಹಬ್ಬದಲ್ಲಿ ಅಮುನ್ ದೇವರನ್ನು ನದಿಯ ಮೂಲಕ ಕಾರ್ನಾಟ್ ದೇವಸ್ಥಾನದಿಂದ ಲಕ್ಸರ್ ದೇವಸ್ಥಾನಕ್ಕೆ ಕರೆದೊಯ್ಯಲಾಗುತ್ತಿತ್ತು. ಇದೊಂದು ಧಾರ್ಮಿಕ ಮತ್ತು ರಾಜಕೀಯ ಹಬ್ಬವಾಗಿತ್ತು. ನೀಲ ನದಿ ಹಬ್ಬ. ಇದು ಹೊಸ ವರ್ಷಾಚರಣೆಯ ಹಬ್ಬ. ನೀಲ ನದಿಯಲ್ಲಿ ಜಲಮಟ್ಟ ಹೆಚ್ಚಾಗುವುದನ್ನು ಆಶ್ಚರ್ಯಕರವಾಗಿ ಪರಿಗಣಿಸಿ ಫಲವತ್ತತೆಯ ಸಂಕೇತವಾಗಿ ಈ ಹಬ್ಬ ಆಚರಿಸಲಾಗುತ್ತಿತ್ತು. ಬಾಸ್ಟ್ ದೇವಿಯ ಹಬ್ಬ. ಬಾಸ್ಟ್ ದೇವಿ ಒಂದು ಸಿಂಹಿ ಮುಖದ ರಕ್ಷಕ ದೇವತೆ. ಈ ಹಬ್ಬವನ್ನು ಬಹುಮಂದಿ ಮಹಿಳೆಯರು ಸಂಭ್ರಮದಿಂದ ಆಚರಿಸುತ್ತಿದ್ದರು. ಸಂಗೀತ, ನೃತ್ಯ ಮತ್ತು ಮದ್ಯಪಾನ ಈ ಹಬ್ಬದ ಭಾಗವಾಗಿತ್ತು. ಹೋರಸ್ ದೇವನ ಹಬ್ಬ ಹೋರಸ್ ಫೆಸ್ಟಿವಲ್. ಹೋರಸ್ ದೇವರು ರಕ್ಷಣೆಯ ದೇವತೆ. ಈ ಹಬ್ಬದಲ್ಲಿ ರಾಜನು ದೇವರ ರೂಪವಾಗಿ ಕಾಣಿಸಿಕೊಂಡು ಸಾಮ್ರಾಜ್ಯದ ಒಕ್ಕಟ್ಟನ್ನು ಪ್ರತಿನಿಧಿಸುತ್ತಿದ್ದ. ಪೌರಾಣಿಕ ನಾಟಕಗಳು. ಕೆಲವೊಂದು ಹಬ್ಬಗಳಲ್ಲಿ ಪೌರಾಣಿಕ ಕಥೆಗಳ ನಾಟಕ ರೂಪದಲ್ಲಿ ಪ್ರದರ್ಶನ ನೀಡಲಾಗುತ್ತಿತ್ತು. ಉದಾಹರಣೆಗೆ ಒಸಿರಿಸ್ ದೇವರ ಮರಣ ಮತ್ತು ಪುನರ್ಜನ್ಮದ ಕಥೆ. ಜನಸಾಮಾನ್ಯರ ಭಾಗವಹಿಸುವಿಕೆ. ಜನಸಾಮಾನ್ಯರು ದೊಡ್ಡ ಸಂಖ್ಯೆಯಲ್ಲಿ ಈ ಹಬ್ಬಗಳಲ್ಲಿ ಭಾಗವಹಿಸುತ್ತಿದ್ದರು. ಉಚಿತ ಆಹಾರ, ಸಂಗೀತ ಮತ್ತು ಆಚರಣೆಗಳು ಇವುದರ ಭಾಗವಾಗಿದ್ದವು.